ಹಾಯ್, ವೆಲ್ಕಮ್ ಟು ದಾರಿ ಗ್ರೂಪ್. ಇವತ್ತು ನಾವು ಒಂದು ಟ್ರ್ಯಾಕ್ಟರ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇವೆ. ಟ್ರ್ಯಾಕ್ಟರ್ ಬಹಳ ಮುಖ್ಯ ಇವತ್ತಿನ ಟೈಮ್ ಅಲ್ಲಿ. ನ್ಯೂ ಏಜ್ ಫಾರ್ಮಿಂಗ್ ಅಂದ್ರೆ ಟ್ರ್ಯಾಕ್ಟರ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಓಕೆ, ಒಂದು ಫಾರ್ಮಿಂಗ್ ಅಲ್ಲಿ ನಿಮ್ಮ 80% ಆಫ್ ಮ್ಯಾನ್ ಪವರ್ ನ ಕಡಿಮೆ ಮಾಡುತ್ತೆ, ಆಮೇಲೆ ವರ್ಕ್ ನ ಫಾಸ್ಟ್ ಮಾಡುತ್ತೆ. ಎನಿ ಪರ್ಸನ್ ಅಂದ್ರೆ ಒಂದು 5 ಎಕರೆಕ್ಕಿಂತ ಜಾಸ್ತಿ ತಾನು ಟ್ರ್ಯಾಕ್ಟರ್ ಇವತ್ತು ತಗೋಬೇಕು. ಇವತ್ತು ನನ್ ಮುಂದಿದೆ 2 ಮಹೀಂದ್ರಾದ ಬೆಸ್ಟ್ ಟ್ರ್ಯಾಕ್ಟರ್ಸ್. ಇದು ಯಾಕೆ ನಾನು ಬೆಸ್ಟ್ ಅಂತೇನೆ, ಇದರ ಕಂಪ್ಯಾರಿಸನ್ ಮಾಡೋಣ. ಒಂದು 39 HP ಇದು ಲೇಟೆಸ್ಟ್ ಆಗಿ ಲಾಂಚ್ ಆಗಿರುವಂತದ್ದು 2024 ಆಗಸ್ಟ್ ಅಲ್ಲಿ ಲಾಂಚ್ ಆಗಿರುತ್ತೆ, ಒಂದು 6 ತಿಂಗಳ ಹಿಂದೆ ಅಂತ ತಿಳ್ಕೊಳ್ಳಿ. ಇನ್ನೊಂದು ಆಲ್ ಟೈಮ್ ಫೇವರೇಟ್ ಎಲ್ಲರದು ಭೂಮಿಪುತ್ರ 475. ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ತಿಳಿಸ್ಕೊಡ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಈಗ ಬರೋದಾದ್ರೆ ಫಸ್ಟ್ ಟ್ರ್ಯಾಕ್ಟರ್ದು ಲುಕ್ಸ್ ನೀವು ಇಲ್ಲಿ ನೋಡ್ಬೋದು. ಈ ನಮ್ಮ 475 ಭೂಮಿಪುತ್ರ ಏನ್ ಬರುತ್ತೆ, ರೆಟ್ರೋ ಲುಕ್ ಅಂತ ಹೇಳ್ತೇವೆ. ಓಲ್ಡ್ ಸ್ಕೂಲ್ ಅಂದ್ರೆ ಓಲ್ಡ್ ಟೈಮ್ ಅಲ್ಲಿ ಏನಿತ್ತು ನಮ್ದು ಸ್ಟಾರ್ಟಿಂಗ್ 1985 ಇಂದ ಹಿಡಿದಿ ಆ ಲುಕ್ಸ್ ಅಲ್ಲಿ ಏನ್ ಬರ್ತಾ ಇದ್ವು ಅವಾಗಿನ ಟ್ರ್ಯಾಕ್ಟರ್ಸ್, ಅದೇ ಒಂದು ಥೀಮ್ ಬೇಸ್ಡ್ ಇದು ಬರುತ್ತೆ. ಇದರ ಗ್ರಿಲ್ ಸ್ವಲ್ಪ ಚೇಂಜಸ್ ಆಗಿದೆ. ಮುಂಚೆ ಲೈನ್ಸ್ ವರ್ಟಿಕಲ್ ಲೈನ್ಸ್ ಬರ್ತಾ ಇತ್ತು, ಈಗ ಸ್ವಲ್ಪ ಮೆಶ್ ಹಾಕಿ ಅಪ್ಗ್ರೇಡ್ ಮಾಡಿದ್ದಾರೆ. ಬಟ್ ಇದರ ಲೈಟ್ಸ್ ಇರ್ಬೋದು, ಇದರ ಕ್ಯಾಬಿನೆಟ್ ಇರ್ಬೋದು, ಎಲ್ಲ ನೀವು ನೋಡಿದ್ರೆ ಹೆವಿ ಮೆಟಲ್ಸ್ ಇರುತ್ತೆ, ಬಟ್ ಓಲ್ಡ್ ರೆಟ್ರೋ ಲುಕ್. ಆದ್ರೆ ನಮ್ಮ 275 ಏನೀಗ ಲೇಟೆಸ್ಟ್ ಇದೆ, ನ್ಯೂ ಏಜ್ ಟ್ರ್ಯಾಕ್ಟರ್ ನಾವ್ ಯಾಕೆ ಅಂತೀವಪ್ಪ ಅಂತಂದ್ರೆ, ಒಂದು ಹೊಸ ಯುಗ ಸ್ಟಾರ್ಟ್ ಆದಾಗ ಹೊಸ ಲುಕ್ಸ್ ಬರಬೇಕು. ಇದ್ರದ್ದು ಫಸ್ಟ್ ಬಂದ್ರೆ ಲೈಟ್ಸ್. ಓಕೆ, ಇದು ಕರ್ವ್ ಲೈಟ್ಸ್ ಬರುತ್ತೆ, ಸೇಮ್ ಕಾರ್ ಅಲ್ಲಿ ಏನ್ ಬರುತ್ತೆ ಹಾಗೆ ಬರುತ್ತೆ. ಆಮೇಲೆ ಇದರ ಬೋನೆಟ್ ಅವ್ರ ಕ್ಯಾಬಿನೆಟ್ ಏನ್ ಹೇಳ್ತೇವೆ, ಇದರ ಹೈಟ್ ನೀವು ನೋಡಿದ್ರೆ ಏರೋಡೈನಮಿಕ್ ಟೈಪ್ ಅಂದ್ರೆ ಸ್ಲೋಪಿಂಗ್ ರೂಫ್ ಬರುತ್ತೆ. ಇಲ್ಲಿ ನಿಮ್ಗೆ ಕಡಿಮೆ ಇರುತ್ತೆ, ಅಲ್ಲಿ ಹೈಟ್ ಇರುತ್ತೆ. ಇದಾದ್ರೆ ಫ್ಲಾಟ್ ಬರುತ್ತೆ. ಇವೆರಡಕ್ಕೂ ಮೇನ್ ಅಂತರ. ಇದು ಲೇಟೆಸ್ಟ್ ಸಿರೀಸ್ ಅಂಡ್ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಹೊಂದಲಿ ಅಂತ ಮಾಡಿರುವಂತ ಟ್ರ್ಯಾಕ್ಟರ್. ಛೋಟಾ ಟ್ರ್ಯಾಕ್ಟರ್ ಅನಿಸ್ಬೋದು ಅಂದ್ರೆ ಪವರ್ ಅಲ್ಲಿ, ಬಟ್ ಬಡ ಧಮಾಕ ಮಾಡುತ್ತೆ. 39 HP ಇದ್ರು ಇದು 45 HP ಇದು ಕೆಪಾಸಿಟಿ. ಇಲ್ಲ ಅಂದ್ರೆ ವರ್ಕ್ ನ ಲೋಡ್ ನ ತಗೊಳುತ್ತೆ. ಅದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೇನೆ. ಬರೋದಾದ್ರೆ ಟ್ರ್ಯಾಕ್ಟರ್ ಸೈಜ್ ಅಂದ್ರೆ ಟೈರ್ ಸೈಜ್ ಎರಡಕ್ಕೂ ಸೇಮ್ ಬರುತ್ತೆ. 13/6/28 ಎರಡು ಟ್ರ್ಯಾಕ್ಟರ್ ಅಲ್ಲಿ ಬರೋದು. MRF ಟೈರ್ಸ್ ಬರುತ್ತೆ, ಬೇರೆ ಗುಡ್ ಏರು ಬರುತ್ತೆ. ಬಟ್ ಈ ಭೂಮಿಪುತ್ರದಲ್ಲಿ ನಮ್ಗೆ ಬಂದಿರೋದು MRF ಟೈರ್, ಅದಕ್ಕೆ ಗುಡ್ ಏರ್ ಬಂದಿದೆ. MRF ಟೈರ್ಸ್ ಜನರಲಿ ಬೆಟರ್ ಟೈರ್ ಅಂತ ನಾವು ಹೇಳ್ತೇವೆ. ಕೈಂಡ್ ಆಫ್ ಸಾಫ್ಟ್ ಟೈರ್ಸ್, ಮೈಲೇಜ್ ವೈಸ್ ಅಂತಲ್ಲ, ಅದು ನಮ್ಮ ವರ್ಕ್ ಲೋಡ್ಸ್ ಗೆ, ಹೆವಿ ವರ್ಕ್ ಗೆ MRF ಮೋರ್ ಪ್ರಿಫರಬಲ್, ಬೆಟರ್. ಆದ್ರೆ ಗುಡ್ ಏರ್ ಏನು ಅಂತ ಇಂತ ಬ್ರ್ಯಾಂಡ್ ಅಲ್ಲ, ಅದು ಒಂದು ಇಂಟರ್ನ್ಯಾಷನಲ್ ರೇಸ್ ಕಾರ್ ಯೂಸ್ ಮಾಡುವಂತ ಬ್ರ್ಯಾಂಡ್. ಅದಕ್ಕಾಗಿ ಆ ಟೈರ್ಸ್ ಒಳ್ಳೆ ಬರುತ್ತೆ. ಬೇರೆ ಟ್ರ್ಯಾಕ್ಟರ್ ಅಲ್ಲಿ JK ಮತ್ತೆ C8 ಎಲ್ಲ ಬರುತ್ತೆ, ಅದು ಕಾಸ್ಟ್ ಕಟಿಂಗ್. ಬಟ್ ಗುಡ್ ಏರ್ ಅಂಡ್ MRF ಬೆಸ್ಟ್ ಟೈರ್ಸ್ ಅಂತ ನೀವು ತಿಳ್ಕೊಳ್ಳಿ. ಈಗ ಈ ಎರಡು ಟ್ರ್ಯಾಕ್ಟರ್ ದಲ್ಲಿ ಲುಕ್ಸ್ ನೀವು ನಿಮ್ಮ ಅನಿಸಿಕೆ ಪ್ರಕಾರ ಚೇಂಜಸ್ ಆಗ್ಬೋದು. ಸ್ವಲ್ಪ ಜನಕ್ಕೆ ಓಲ್ಡ್ ಥೀಮ್ ಇಲ್ಲ ಓಲ್ಡ್ ಲುಕ್ ಲೈಕ್ ಆಗ್ಬೋದು, ಸ್ವಲ್ಪ ಜನಕ್ಕೆ ಹಳೆ ಲುಕ್ಸ್ ಇದು ಹೊಸ ಲುಕ್ಸ್ ಲೈಕ್ ಆಗ್ಬೋದು. ಸೊ ಅದು ಸಬ್ಜೆಕ್ಟಿವ್ ಇರುತ್ತೆ. ಆದ್ರೆ ಬರೋದಾದ್ರೆ ಪರ್ಫಾರ್ಮೆನ್ಸ್, ಈ ಗಾಡಿ ನಿಮ್ಗೆ 39 HP PTO ಪವರ್ ಇದ್ರೆ ಅದು 35.5 HP PTO ಪವರ್. ಓಕೆ, ಕೇವಲ 3.5% ಅಷ್ಟು ಡಿಫ್ರೆನ್ಸ್, 3.5 ಪವರ್ ಅಂದ್ರೆ HP ಅಷ್ಟು ಡಿಫ್ರೆನ್ಸ್ ಬರುತ್ತೆ. ಅದು 39 HP ಟೋಟಲ್ ಪವರ್, ಬಟ್ 35.5 PTO ಪವರ್. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಅಂದ್ರೆ ನಮ್ಮ ಬ್ಯಾಕಪ್ ಟಾರ್ಕ್ ಅಂತ ಏನ್ ಹೇಳ್ತೇವೆ, ಆ ಟ್ರ್ಯಾಕ್ಟರ್ ಅಲ್ಲಿ 25% ಬ್ಯಾಕಪ್ ಟಾರ್ಕ್ ಬರುತ್ತೆ. ಅದೇ ಇದೇ ಟ್ರ್ಯಾಕ್ಟರ್ ಗೆ ನೀವು ಹೋಲಿಕೆ ಮಾಡಿದ್ರೆ ಇದು 15% ಆಫ್ ದ ಬ್ಯಾಕಪ್ ಟಾರ್ಕ್. ಓಕೆ, ಸೊ ಇದನ್ನ ನೀವು ನೋಡೋಣ. ಕ್ಲೋಸ್ ಅಪ್ ಬಂದ್ರೆ ನಿಮ್ಗೆ 1 by 1 ನಾವು ತೋರಿಸ್ತಾ ಹೋಗ್ಬೋದು. ಇಲ್ಲಿ ನಮ್ಮ ಟ್ರಾನ್ಸ್ಮಿಷನ್, ಎರಡು ವೆಹಿಕಲ್ ಗೆ ಸೆಂಟರ್ ಗೇರ್ ಬಾಕ್ಸ್ ಬರುತ್ತೆ. ಓಕೆ, ಇದು ಸ್ವಲ್ಪ ಜನಕ್ಕೆ ಸೈಡ್ ಗೇರ್ ಬಾಕ್ಸ್ ಎಕ್ಸ್ಪೆಕ್ಟ್ ಒಳ್ಳೇದಂತಾರೆ, ಸ್ವಲ್ಪ ಜನ ಸೆಂಟರ್ ಗೇರ್ ಬಾಕ್ಸ್ ಅಂತಾರೆ. ಬಟ್ ನನ್ನ ಪ್ರಿಫರಬಲಿ ಸೆಂಟರ್ ಗೇರ್ ಬಾಕ್ಸ್ ಇಸ್ ಈಸಿ. ಫ್ಲಾಟ್ ಪ್ಲಾಟ್ಫಾರ್ಮ್ ಬರುತ್ತೆ, ಎರಡು ಟ್ರ್ಯಾಕ್ಟರ್ ಗೆ ಸೇಮ್ ಬರುತ್ತೆ. ಇದು ಕಾನ್ಸ್ಟಂಟ್ ಮೆಶ್ ಟ್ರಾನ್ಸ್ಮಿಷನ್ ಅಂತ ಬರುತ್ತೆ. ಅದು ಪಾರ್ಸಲ್ ಕಾನ್ಸ್ಟಂಟ್ ಮೆಶ್ ಟ್ರಾನ್ಸ್ಮಿಷನ್ ಅಂದ್ರೆ ಗೇರ್ ಬಾಕ್ಸ್ ಗೇರ್ ಶಿಫ್ಟಿಂಗ್ ಅಲ್ಲಿ ಇದು ಬಹಳ ಸ್ಮೂತ್ ಇರುತ್ತೆ ಕಂಪೇರಿಟಿವ್ಲಿ. ಅದ್ರದ್ದು ಸ್ವಲ್ಪ ನಿಮ್ಗೆ ಹಿಡ್ದಂಗ್ ಆಗಬಹುದು, ಹೊಸೊಬ್ಬರಿಗೆ ಅದು ಸ್ವಲ್ಪ ಡಿಫಿಕಲ್ಟ್ ಅನ್ಬೋದು. ಅದು ಪಾರ್ಷಿಯಲ್ ಕಾನ್ಸ್ಟಂಟ್, ಇದು ಕಾನ್ಸ್ಟಂಟ್ ಮೆಶ್ ಟ್ರಾನ್ಸ್ಮಿಷನ್. ಎರಡು ಟ್ರಾನ್ಸ್ಮಿಷನ್ ವೈಸ್ ಬೆಸ್ಟ್ ಬರುತ್ತೆ. ಆಮೇಲೆ ಇದರ ನಾವು ಟ್ಯಾಕೋಮೀಟರ್, ಓಡೋಮೀಟರ್ ನಾವ್ ಏನ್ ಅಂತೇವೆ, ಮೀಟರ್ ಬೋರ್ಡ್ ಹ್ಯಾಂಡಲ್ ಮೇಲ್ ಹತ್ಬೋದು. ಸೊ ಇದರದ್ದು ಓಲ್ಡ್ ಸ್ಕೂಲೇ ಬರುತ್ತೆ. ನಿಮ್ಗೆ ಬೇಸಿಕಲಿ ಈ ಮೀಟರ್ಸ್ ನೋಡಿದ್ರೆ ಡಿಜಿಟಲ್ ಬರಲ್ಲ. ಇದರಲ್ಲಿ ನಿಮ್ಗೆ RPM ಮೀಟರ್ ಬರುತ್ತೆ, ಫ್ಯೂಲ್ ಗೇಜ್ ಬರುತ್ತೆ, ಟೆಂಪರೇಚರ್ ಬರುತ್ತೆ. ಬಟ್ ಇದು ಓಲ್ಡ್ ಸ್ಕೂಲ್ ಮೀಟರ್ ಅಲ್ಲೇ ಬರುತ್ತೆ. ಬಟ್ ಆ ಟ್ರ್ಯಾಕ್ಟರ್ ನಾವು ನೋಡಿದ್ರೆ 275 ಅದು ನಮ್ಗೆ ಕಂಪ್ಲೀಟ್ಲಿ ಡಿಜಿಟಲ್ ಬರುತ್ತೆ. ಆ ಟ್ರ್ಯಾಕ್ಟರ್ ನಿಮ್ಗೆ ತೋರಿಸ್ಬೋದು ನಾವು. ಇದು ಕಂಪ್ಲೀಟ್ಲಿ ಡಿಜಿಟಲ್. ಓಕೆ, ಸೊ ಬಹಳ ಕ್ಲಿಯರ್ ಅಂಡ್ ನೀಟ್ ಡೇಟಾ. ಅಂಡ್ ಎಷ್ಟೋ ಬಿಸಿಲಿದ್ರು ನಿಮ್ಗೆ ಕಾಣುತ್ತೆ, ಏನಪ್ಪಾ ಬಿಸಿಲಲ್ಲಿ ಕಾಣಲ್ಲ ಅಂತ ಅನ್ನೋ ಸೀನ್ ಏನಿರಲ್ಲ. ಅಂಡ್ ಬರೋದಾದ್ರೆ ಇದರ PTO ಅಂಡ್ ಲಿಫ್ಟ್ ಕೆಪಾಸಿಟಿ ಫಸ್ಟ್ ಬರೋದಾದ್ರೆ ನಮ್ಮ 275 ಇದರ ಲಿಫ್ಟ್ ಕೆಪಾಸಿಟಿ ಬಂದ್ಬಿಟ್ಟು 1500 kg. ಓಕೆ, ಅದೇ 475 ನಿಮ್ಗೆ 1800 kg ಬರುತ್ತೆ. ಲಿಫ್ಟ್ ಕೆಪಾಸಿಟಿಯಲ್ಲಿ ಅದು ಒಂದು 300 kilos ಅಷ್ಟು ಹೆವಿ ಲೋಡ್ ತಗೊಳುತ್ತೆ. ಓಕೆ, ಬಟ್ ಇದರ PTO ಅದರ PTO ಲಾಸ್ ಆಫ್ ಟ್ರಾನ್ಸ್ಮಿಷನ್ ಅಂತ ತಿಳ್ಕೊಂಡ್ರೆ ಇದು ಬಹಳ ಪವರ್ಫುಲ್.
ಓಕೆ, ಯಾಕಂದ್ರೆ ಇದರ ಬ್ಯಾಕಪ್ ಟಾಪ್ ವೆರಿ ಹೈ ಇರೋದ್ರಿಂದ ನೀವು ಎಂತ ವರ್ಕ್ ಕೊಟ್ರು ಅದನ್ನ ಇದನ್ನ ಕಂಪೇರ್ ಮಾಡಿದ್ರೆ ಈ ಸಿ ಲೆಕ್ಕಕ್ಕೆ ಇದು ಎಕ್ಸ್ಟ್ರೀಮ್ ಮೋರ್ ದೆನ್ ವಾಟ್ ಇಟ್ ಡಿಸರ್ವ್. ಅದಕ್ಕೆ ಎಷ್ಟು ಕೆಲಸ ಮಾಡಿಸ್ಬೇಕು ಅದಕ್ಕೆ ಜಾಸ್ತಿ ಸಾಮರ್ಥ್ಯ ಇದಕ್ಕೆ ಹೊಂದಿರುತ್ತೆ ಬೇಸ್ಡ್ ಆನ್ ಇದರ PTO ಪವರ್ ಅಂಡ್ ಟೋಟಲ್ ಟಾರ್ಕ್ ಔಟ್ಪುಟ್. ಯಾಕಂದ್ರೆ ಇದರ ಟಾರ್ಕ್ ಔಟ್ಪುಟ್ ಬಂದ್ಬಿಟ್ಟು 180 ನ್ಯೂಟನ್ ಮೀಟರ್ ಟಾರ್ಕ್. ಬಟ್ ಅದೇ ಇದರ ಟಾರ್ಕ್ ಔಟ್ಪುಟ್ ನೋಡಿದ್ರೆ ಇದು ಅದಕ್ಕೆ ದೊಡ್ಡದು 45 HP ಇದ್ರು ಇದರ ಟಾರ್ಕ್ ಬಂದು 162. ಓಕೆ, 180 ಟಾರ್ಕ್ಗೂ 160 ಟಾರ್ಕ್ಗೂ ನೀವು ಡಿಫ್ರೆನ್ಸ್ ನೋಡಿ, 20 ಟಾರ್ಕ್ ಹೆಚ್ಚು ಕಡಿಮೆ ಡಿಫ್ರೆನ್ಸ್ ಬರುತ್ತೆ. ಹಾಗಾಗಿ ಇದರ ಟಾರ್ಕ್ ಬಹಳ ಹೆವಿ ಬರುತ್ತೆ. ಆಮೇಲೆ CC ಬಂದ್ರೆ ಈ ಗಾಡಿದು ನಿಮ್ಗೆ 3000 CC, ಕ್ಲೋಸ್ ಟು 3000 ಇದೆ. ಇದು 2800 CC. ಓಕೆ, ಇದ್ರೆ ಈಗ ಇಂಜನ್ ಸ್ಪೆಸಿಫಿಕೇಶನ್ಸ್ ನಾವು ಹೇಳ್ತೇವೆ ಬನ್ನಿ. ಮತ್ತೊಂದು ವಿಷಯ ಇಲ್ಲಿ ನೀವು ನೋಡಬಹುದು, ಹೆವಿ ಎಕ್ಸೆಲ್ ಬರುತ್ತೆ ಹಿಂದೆ, ಎರಡಕ್ಕೂ ಆಲ್ಮೋಸ್ಟ್ ಸೇಮ್ ಎಕ್ಸೆಲ್. ಇದು ಇಲ್ಲಿ ಮಹೀಂದ್ರ ಬ್ಯಾಜಿಂಗ್ ಏನ್ ಬರಲ್ಲ ಎಕ್ಸೆಲ್ ಮೇಲೆ, ಬಟ್ ಅದೇ ನಮ್ಮ 475 ಬಾದ್ರೆ ನೀವು ಇಲ್ಲಿ ಮಹೀಂದ್ರ ಬ್ಯಾಜಿಂಗ್ ನೋಡಬಹುದು. ಓಕೆ, ಕಂಪ್ಲೀಟ್ಲಿ ಬಿಲ್ಟ್ ಫ್ರಮ್ ಮಹೀಂದ್ರ. ಅದು ಥರ್ಡ್ ಪಾರ್ಟಿಗೆ ಏನಾದ್ರು ಆರ್ಡರ್ ಕೊಟ್ಟು ಮಾಡಿಸಿರ್ತಾರೆ, ಇಲ್ಲ ಬೇರೆ ಟ್ರ್ಯಾಕ್ಟರ್ ಇಂದ ಸೋರ್ಸ್ ಮಾಡಿರ್ತಾರೆ. ಹಾಗಾಗಿ ಅದರ ಮೇಲೆ ಬ್ಯಾಜಿಂಗ್ ಬರಂಗಿಲ್ಲ. ಅಂಡ್ ಕಲರ್ ಸ್ಕೀಮ್ ನೋಡಿದ್ರೆ ನಿಮ್ಗೆ ಹೊಸ ಟ್ರ್ಯಾಕ್ಟರ್ ಅಲ್ಲಿ ಗ್ರೇ ಮತ್ತೆ ರೆಡ್ ಕಲರ್ ಸ್ಕೀಮ್ ಬರುತ್ತೆ. ಬಟ್ ಅದೇ ನಮ್ಮ ಓಲ್ಡ್ ಸ್ಕೂಲ್ ರೆಟ್ರೋಗಾದ್ರೆ ಕಂಪ್ಲೀಟ್ಲಿ ರೆಡ್. ಕೆಂಪು ಬಿಟ್ರೆ ನಿಮ್ಗೆ ಏನು ಕಾಣಲ್ಲ ಈ ಗಾಡಿಯಲ್ಲಿ, ಎಲ್ಲಿನೂ ಒಂದು ಕಪ್ ಇದು ಇಲ್ಲ. ಸೀಟ್ ಪ್ಲಸ್ ನಮ್ಮ ಡ್ಯಾಶ್ ಬೋರ್ಡ್ ನಾವೇನಂತೇವೆ ಓಡೋಮೀಟರ್ ಅದಷ್ಟೇ. ಆಮೇಲೆ ಇನ್ನೊಂದು ವಿಶೇಷ ಅಂತ ಅಂದ್ರೆ ಇದರ ಸ್ಟೇರಿಂಗ್ ಮತ್ತೆ ಅದರ ಸ್ಟೇರಿಂಗ್ ನೀವು ನೋಡಿದ್ರೆ ವೀಲ್ ಡಿಸೈನ್ ಅಂಡ್ ಪ್ಯಾಟರ್ನ್ ಅಲ್ಲಿ ಅದು ಸ್ವಲ್ಪ ದಪ್ಪ ಬಂದು ಲೇಟೆಸ್ಟ್ ವರ್ಷನ್ ಬರುತ್ತೆ. ಇದು ಓಲ್ಡ್ ಮತ್ತೆ ತಿಳು ಬರುತ್ತೆ. ಇಲ್ಲಿ ಹಿಡಿಯೋಕೆ ಲೆಕ್ಕ ಹಿಡಿದ್ರೆ ಅದು ನಮ್ಗೆ ದಪ್ಪ ಬರುತ್ತೆ, ಒಂದು ಕಾರ್ ಸ್ಟೇರಿಂಗ್ ನಂಗೆ. ಅದು ಒಂದು ಚೇಂಜಸ್. ಅಂಡ್ ಬಾಕಿ ಎಲ್ಲ ಸೇಮ್ ಬರುತ್ತೆ. ನಮ್ಮ ರೈಟ್ ಸೈಡ್ ಗೇರ್ ಸಪರೇಟ್ ಅಂಡ್ ಎಕ್ಸಲೇಟರ್ ಇಲ್ಲಿ, ಗೇರ್ ಬಾಕ್ಸ್ ಇನ್ ದ ಮಿಡಲ್, ಕ್ಲಚ್ ಇದಕ್ಕೆ ಸಿಂಗಲ್ ಕ್ಲಚ್ ಬರುತ್ತೆ, ಡ್ಯೂಯಲ್ ಕ್ಲಚ್ ಆಪ್ಷನಲ್ ಬರುತ್ತೆ. PTO ಲೆಫ್ಟ್ ಸೈಡ್ ಈಸಿ ಆಕ್ಸೆಸ್ ಅಂಡ್ ಹೈಡ್ರಾಲಿಕ್ ಅಡ್ಜಸ್ಟ್ಮೆಂಟ್ ಅಂತ ರೈಟ್, ಎಲ್ಲ ಆಕ್ಸೆಸೇಬಲ್. ಅಂಡ್ ಸೀಟ್ ನೀವು ಹಿಂದೆ ಮುಂದೆ ಮಾಡಬಹುದು, ಅದು ಒಂದು ಅವಕಾಶ ಇರುತ್ತೆ. ಇದರ ವಿಸಿಬಿಲಿಟಿ ನೋಡಿದಾಗ ಈ ಸೈಲೆನ್ಸರ್ ಮತ್ತೆ ನಮ್ಮ ಏರ್ ಫಿಲ್ಟರ್ ಏನ್ ಬರುತ್ತೆ ಚೂರು ಸಮ್ ಟೈಮ್ಸ್ ಒಂದು ನಾವು ವಿಂಡೋ ಅಂತ ಹೇಳ್ತೇವೆ. ಓಕೆ, ಅದು ಬರುತ್ತೆ ಅಂತಂದ್ರೆ ಇಲ್ಲಿ ಸ್ವಲ್ಪ ಕಾಣೋದಿಲ್ಲ ಸಮ್ ಟೈಮ್ಸ್. ಇನ್ ಕೇಸ್ ಅಲ್ಲಿ ಒಂದು ಚಿಕ್ಕ ಕಲ್ಲು ಗೆಲ್ಲಿತ್ತಂದ್ರೆ ಕಾಣಲ್ಲ ನಿಂತಾಗ ಏನಾದ್ರು. ಬಟ್ ಅದರ ವಿಸಿಬಿಲಿಟಿ ನೀವು ನೋಡಿದ್ರೆ ಕಂಪ್ಲೀಟ್ ಅದರ ಮೇಲೆ ನಾನು ಕುಂತು ತೋರಿಸ್ತೇನೆ, ಕಂಪ್ಲೀಟ್ ಓಪನ್ ಇರುತ್ತೆ ಅಂಡ್ ವೆರಿ ಫ್ರೀ ವಿಸಿಬಿಲಿಟಿ ಕ್ಲಿಯರ್. ಇಲ್ಲಿ ನೀವು ನೋಡಿದ್ರೆ ಫಸ್ಟ್ ಬರೋದಾದ್ರೆ ಸ್ಟೇರಿಂಗ್ ದಪ್ಪ ಸ್ಟೇರಿಂಗ್ ಬರುತ್ತೆ, ಕಾರ್ ಸ್ಟೇರಿಂಗ್ ಫೀಲ್ ಬರುತ್ತೆ. ನಮ್ಮ ಬ್ರೇಕ್ಸು, ಎಕ್ಸಿಲೇಟ್ರು, ಆಮೇಲೆ ಹೈಡ್ರಾಲಿಕ್ ಅಡ್ಜಸ್ಟ್ಮೆಂಟ್ ರೈಟ್ ಸೈಡ್, ಕ್ಲಚ್ ಇದು. ಆಮೇಲೆ ಇದರ ವಿಶೇಷ ಏನಂತಂದ್ರೆ ನಮ್ಮ ಲೋ ಅಂಡ್ ಹೈ ಗೇರ್ ನ್ಯೂಟ್ರಲ್ ಇರೋ ಮಟ್ಟ ಇದು ಸ್ಟಾರ್ಟ್ ಆಗಲ್ಲ. ಇದೊಂದು ಸೇಫ್ಟಿ ಫೀಚರ್ ಮಹೀಂದ್ರದವ್ರು ಬಿಟ್ಟಿದ್ದಾರೆ. ಇದು ನ್ಯೂಟ್ರಲ್ ಅಲ್ಲಿ ಇದ್ರೆ ಮಾತ್ರ ಸ್ಟಾರ್ಟ್ ಆಗುತ್ತೆ, ಗೇರ್ ಅಲ್ಲಿ ಯಾವುದೇ ಕಾರಣಕ್ಕೂ ಈ ವೆಹಿಕಲ್ ಸ್ಟಾರ್ಟ್ ಆಗಲ್ಲ. ಇದಕ್ಕೆ ಚಾರ್ಜಿಂಗ್ 12 ವಾಲ್ಟ್ ಚಾರ್ಜಿಂಗ್ ಸಾಕೆಟ್ ಬರುತ್ತೆ, ಇದು ಒಂದು ಫೀಚರ್. ಆಮೇಲೆ ನಮ್ಮ ಪಾರ್ಕಿಂಗ್ ಹಜಾರ್ಡ್ ಇಂಡಿಕೇಟರ್ಸ್. ನಮ್ಮ ಮೀಟರ್ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಡಿಜಿಟಲ್ ಇರೋದ್ರಿಂದ ರೈತರಿಗೂ ಮತ್ತೆ ಇದಕ್ಕೆ ಅಡ್ವಾಂಟೇಜ್. ಪ್ಲಸ್ ನಿಮ್ಗೆ ಎಲ್ಲಾ ತರದ ಸೆನ್ಸರ್ಸ್ ಇಲ್ಲಿ ಕಾಣುತ್ತೆ. ಇಲ್ಲಿ ನಿಮ್ಗೆ ನ್ಯೂಟ್ರಲ್ ಕಾಣ್ತಾ ಇರ್ಬೋದು, ಓಕೆ, ಬ್ಯಾಟ್ರಿ ಇಂಡಿಕೇಶನ್ ಕಾಣುತ್ತೆ, ಫ್ಯೂಲ್ ಇಂಡಿಕೇಶನ್ ಇದೆ, ಟೆಂಪರೇಚರ್ ಇಂಡಿಕೇಶನ್, ಎಲ್ಲಾ ತರದ ಸೆನ್ಸರ್ಸ್ ಅಂಡ್ ಲೈಟ್, ಇಂಡಿಪೆಂಡೆಂಟ್ ಲೈಟ್ ಇದೆ. ಅದ್ರ ನಂಗೆ ಒಂದೇ ಮೂರೇ ಕಡ್ಡಿಯಲ್ಲಿ ಎಲ್ಲಾನು ಹೇಳಲ್ಲ, ಇದು ಡೀಟೇಲ್ ಆಗಿ ಹೇಳುತ್ತೆ. ನಿಮ್ಗೆ ಇಂಜನ್ ಬ್ಲಾಕ್ ಆದ್ರೆ, ರೇಡಿಯೇಟರ್ ಬ್ಲಾಕ್ ಆದ್ರೆ, ಏರ್ ಫಿಲ್ಟರ್ ಬ್ಲಾಕ್ ಆದ್ರೆ, ಫ್ಯೂಲ್ ಇಂಡಿಕೇಟರ್ ಸಪರೇಟ್, ಇದೆಲ್ಲ ಹೊಂದಿರುವಂತ ಲೇಟೆಸ್ಟ್ ಟ್ರೆಂಡಿನ ಟ್ರ್ಯಾಕ್ಟರ್. ನಿಮ್ಗೆ ವಿಸಿಬಿಲಿಟಿ ನೋಡಿ, ಅದರಲ್ಲಿ ಇಲ್ಲಿ ಒಂದು ನಮ್ಗೆ ಸೈಲೆನ್ಸರ್ ಬರೋದ್ರಿಂದ ಅಡ್ಡಿ ಬರುತ್ತೆ, ಬಟ್ ಇದರಲ್ಲಿ ಅದು ಇಲ್ಲ, ಫುಲ್ ಕ್ಲಿಯರ್ ವ್ಯೂ. ಇಷ್ಟೆಲ್ಲ ಹೊಂದಿರೋ ಈ ಟ್ರ್ಯಾಕ್ಟರ್ 275 ವ್ಯಾಲ್ಯೂ ಫಾರ್ ಮನಿ, 1 ಲಕ್ಷ ಉಳಿಸುತ್ತೆ, ನಿಮ್ಮ ಸಮಯ ಉಳಿಸುತ್ತೆ, ಫ್ಯೂಲ್ ಕನ್ಸಂಪ್ಷನ್ ಉಳಿಸುತ್ತೆ. ಫ್ಯೂಲ್ ಕೆಪಾಸಿಟಿ ಬಂದ್ರೆ 250 ಲೀಟರ್ ಟ್ಯಾಂಕ್ ಬರುತ್ತೆ, ಡೀಸೆಲ್ ಟ್ಯಾಂಕ್. ಇದು ಮಧ್ಯೆ ಬರುತ್ತೆ ಮೆಟಲ್ ಡೀಸೆಲ್ ಟ್ಯಾಂಕ್ ಇದೆ, ಫೈಬರ್ ಯೂಸ್ ಮಾಡಲ್ಲ. ಅದೇ ನಮ್ಮ ಜಾನ್ ಡಿಯರ್ದವರು ಫೈಬರ್ ಬೇಸ್ಡ್ ಯೂಸ್ ಮಾಡ್ತಾರೆ. ಇದಕ್ಕೆ ಕಂಪನಿ ಫಿಟ್ಟೆಡ್ ಬಂಪರ್ ಬರೋದು, ಇದಕ್ಕಾದ್ರೆ ಆ ಬಂಪರ್ ಬರಲ್ಲ. ಜನರಲಿ ಇದಕ್ಕೆ ನೀವು ಬಂಪರ್ ಹೊರಗಡೆ ಹಾಕ್ಸ್ಬೇಕು, ಇದು ಕಂಪನಿ ಫಿಟೆಡ್ ಬರುತ್ತೆ. ಅದಕ್ಕಾಗಿ ನಿಮಗೆ ಮತ್ತೆ ಒಂದು 7-8 ಸಾವಿರ ಉಳಿಸ್ತಂಗೆ. ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಂತ ತಳಬರ್ತಾ ನಮ್ಗೆ ಸಂಪರ್ಕಿಸಿ. ಬರೋದಾದ್ರೆ ಈಗ ಇಂಜನ್ 475 ಅಲ್ಲಿ ನಮ್ಮ ಓಲ್ಡ್ ಸ್ಕೂಲ್ ರೆಟ್ರೋ ಇಂಜನ್ ಬರೋದು. ಬಟ್ ಅದರಲ್ಲಿ ನಮ್ಗೆ ಎಂಜಿಪ್ ಇಂಜನ್ ಬರುತ್ತೆ. ಎಂಜಿಪ್ ಇಂಜನ್ ಅಂತ ಏನಪ್ಪಾ ಅಂತ ಅಂದ್ರೆ
275 ಬರೋದು MZip. ಓಕೆ, MZip ಇಸ್ ಹೈಯೆಸ್ಟ್ ಕೂಲಿಂಗ್ ಫೆಸಿಲಿಟಿ ಇರೋದು. ಓಕೆ, ಇಲ್ಲಿ ನೀವು ನೋಡಬಹುದು, ಇದು 3 ಸಿಲಿಂಡರ್ ಇಂಜನ್. ಬೇಸಿಕಲಿ ಇದು MZip ಇರುತ್ತೆ. ಇಲ್ಲಿ ನಮ್ಗೆ ಲಿಕ್ವಿಡ್ ಫಸ್ಟ್ ಸಿಲಿಂಡರ್, ಸೆಕೆಂಡ್ ಸಿಲಿಂಡರ್ ಅಂಡ್ ಥರ್ಡ್ ಸಿಲಿಂಡರ್ ಗೆ ಸಪರೇಟ್ ಆಗಿ ಹೋಗುತ್ತೆ, ಅಂದ್ರೆ ಕೂಲೆಂಟ್. ಬಟ್ ಅದೇ ನಮ್ಮ 475 ದಲ್ಲಿ ಹಂಗಿರೋದಿಲ್ಲ. ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಗೆ ಒಂದೇ ಲಿಕ್ವಿಡ್ ಹೋಗೋದ್ರಿಂದ ಹೀಟ್ ಜಲ್ದಿ ಆಗುತ್ತೆ. ಈ ಇಂಜನ್ ಹೀಟ್ ಜಲ್ದಿ ಆಗುತ್ತೆ. ನಮ್ಮ 275 ಹೀಟ್ ಕಡಿಮೆ ಆಗುತ್ತೆ. ಇದು ಜನರಲಿ 50 HP ಪ್ಲಸ್ ಇರುವಂತ ಟ್ರ್ಯಾಕ್ಟರ್ ಗೆ ಬರುತ್ತೆ MZip, ಅದು ಮಹೀಂದ್ರದಿಂದ. ಅದನ್ನ ಇವರು ಸಣ್ಣ ಟ್ರ್ಯಾಕ್ಟರ್ 3 ಸಿಲಿಂಡರ್ ಯಾಕೆ ಕೊಡಬಾರ್ದು ಅಂತ ಕೊಟ್ಟಿದ್ದಾರೆ. 3 ಸಿಲಿಂಡರ್ ಅಂಡ್ 4 ಸಿಲಿಂಡರ್ ಎರಡಕ್ಕೂ ಇದು ಸರ್ವಿಸ್ ಮತ್ತೆ ಇದು ಇಂಟರ್ವಲ್ಸ್ ಬಂದ್ರೆ 400 ಅವರ್ಸ್. ಮುಂಚೆ 250 ಅವರ್ಸ್ ಸರ್ವಿಸ್ ಇಂಟರ್ವಲ್ ಇತ್ತು, ಈಗ ಅದನ್ನ 400 ಅವರ್ಸ್ ಗೆ ಸರ್ವಿಸ್ ಇಂಟರ್ವಲ್ ಮಾಡಿದ್ದಾರೆ. ಅದು ರೈತರಿಗೆ ಒಳ್ಳೇದೇ, ಕಾಸ್ಟ್ ಸೇವಿಂಗ್ಸ್ ಆಗುತ್ತೆ. ಪ್ಲಸ್ ಇದರದ್ದು PP ಅಂತ ಬರುತ್ತೆ, ಪವರ್ ಪ್ಲಸ್. ಓಕೆ, ಇದರ ಪವರ್ ಪ್ಲಸ್ ಅಡ್ವಾಂಟೇಜ್ ಆಫ್ ದಿಸ್ ಟ್ರ್ಯಾಕ್ಟರ್ ಅಂದ್ರೆ ಈ ಹೊಸ ಯುಗಕ್ಕೆ ಎಷ್ಟು ಹೊಸ ಎಕ್ವಿಪ್ಮೆಂಟ್ಸ್ ಬರ್ತಾ ಇದೆ, ಆ ಎಲ್ಲಾ ಎಕ್ವಿಪ್ಮೆಂಟ್ ಗೆ ಸೂಟ್ ಆಗುತ್ತೆ. ಅದಕ್ಕೆ ಅಡಿಷನಲ್ ಟಾರ್ಕ್ ಕೊಟ್ಟು ಇದು ಪವರ್ ಪ್ಲಸ್ ಅಂತಾರೆ. ಇದಕ್ಕೆ ಯಾವ್ದೇ ತರದ್ ಬರಲ್ಲ. ಇದು ನಮ್ಗೆ ಏನ್ ಕೊಡ್ಬೇಕಿತ್ತು ಅಂದ್ರೆ 39 HP ಎಷ್ಟು PTO ಪವರ್ ಅದು ಕೊಟ್ಟು ಬಿಡುತ್ತೆ. ಬಟ್ ಪರ್ಟಿಕ್ಯುಲರ್ ಎಕ್ವಿಪ್ಮೆಂಟ್ಸ್ ಗೆ ಪರ್ಟಿಕ್ಯುಲರ್ ಟಾರ್ಕ್ ಪ್ರೊಡ್ಯೂಸ್ ಮಾಡುವಂತ ಚೇಂಜಸ್ ಇದರಲ್ಲಿ ಇಲ್ಲ. ಇದಕ್ಕೆ ನಮ್ಮ 275 ಬರೋದು ಡ್ರೈ ಏರ್ ಫಿಲ್ಟರ್. ಓಕೆ, ಡ್ರೈ ಏರ್ ಫಿಲ್ಟರ್ ಬರುತ್ತೆ. ಮತ್ತೆ ಅದೇ ನಮ್ 475 ಅಂತಂದ್ರೆ ಇಲ್ಲಿ ಬರೋದು ಲಿಕ್ವಿಡ್ ಅಂದ್ರೆ ಆಯಿಲ್ ಬೇಸ್ಡ್ ನಮ್ಮ ಏರ್ ಫಿಲ್ಟರ್ ಬರುತ್ತೆ. ಆಯಿಲ್ ಬೇಸ್ಡ್ ಏರ್ ಫಿಲ್ಟರ್ ಮೋಸ್ಟ್ ಕಾಂಪ್ಲಿಕೇಟೆಡ್ ಫಿಲ್ಟರ್. ಕ್ಲೀನಿಂಗ್ ಆಯ್ತು ಇದಕ್ಕೆ ಆದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹೋಗುತ್ತೆ ಅಂಡ್ ಆಲ್ಸೋ ಕ್ಲಾಟಿಂಗ್ ಬಹಳ ಆಗುತ್ತೆ. ಬಟ್ ಡ್ರೈ ಏರ್ ಫಿಲ್ಟರ್ ಅಲ್ಲಿ ನಮ್ಗೆ ಸೆನ್ಸರ್ಸ್ ಬರುತ್ತೆ. ಇಲ್ಲೇನಾದ್ರೂ ಕ್ಲಾಟ್ ಆಯ್ತು, ರೇಡಿಯೇಟರ್ ಅಲ್ಲಿ ಏನಾದ್ರು ಚಿಕ್ಕೊಂತು, ಅದಕ್ಕೆ ಕೂಲಿಂಗ್ ಎಫಿಷಿಯಂಟ್ ಆಗಿ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಮೆಟ್ರೋ ಬೋರ್ಡ್ ಅಲ್ಲಿ ಕಂಡ್ಬಿಡುತ್ತೆ. ರೈತರು ಅವಾಗ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬಹುದು. ಹಂಗಾಗಿ ನಿಮ್ಮ ಇಂಜನ್ ಲೈಫ್ ಬಹಳ ಬರುತ್ತೆ. ನೀವು ಎಷ್ಟು ಮೇಂಟೈನ್ ಮಾಡ್ತೀರಾ ಅದರ ಲೈಫ್ ಆಫ್ ದ ಇಂಜನ್ ವಿಲ್ ಬಿ ಇಂಪ್ರೂವ್. ಸೊ ಹಂಗಾಗಿ ಇದರಲ್ಲಿ ಸೆನ್ಸರ್ಸ್ ಬರುತ್ತೆ. ಇದರಲ್ಲಿ ಆಯಿಲ್ ಕೂಡ ಅಲ್ಲಿ ಸೆನ್ಸರ್ಸ್ ಇರಲ್ಲ. ನೀವು 400 ತಾಸನ ಆದ್ಮೇಲೆ ಎನಿ ಕಂಡೀಷನ್ ಅದನ್ನ ಕ್ಲೀನ್ ಮಾಡಿಸೋದಿರ್ಬೋದು, ಇಲ್ಲ ಸರ್ವಿಸಿಗೆ ಕೊಡೋದು ಮುಖ್ಯವಾಗುತ್ತೆ. ಓಕೆ, ಸೊ ಇನ್ನೊಂದು ಪಾಯಿಂಟ್ ಇದರಲ್ಲಿ ಏನ್ ಹೇಳ್ಬೇಕಂತಂದ್ರೆ MZip ಇಂಜನ್ಸ್ ಇತ್ತೀಚೆಗೆ ಬಂದಿರೋದು ಬಹಳ ಚೇಂಜಸ್ ಅಲ್ಲಿ ಮಾಡಿದ್ದಾರೆ. ಏನು ಚೇಂಜಸ್ ಅಂತಂದ್ರೆ 3 ಸಿಲಿಂಡರ್ಸ್ ಇಂಜನ್ಸ್ ಅಲ್ಲಿ ನಮ್ಗೆ ಪವರ್ ಔಟ್ಪುಟ್ ಕಡಿಮೆ ಬರ್ತಾ ಇತ್ತು ಇನಿಷಿಯಲಿ, ಅಂದ್ರೆ ಹಿಂದಿನ ಟ್ರ್ಯಾಕ್ಟರ್ ಗಳಲ್ಲಿ. ಬಟ್ MZip ಅಲ್ಲಿ ಅದನ್ನ ಪವರ್ ಔಟ್ಪುಟ್ ಜಾಸ್ತಿ ಮಾಡಿ ಕೂಲಿಂಗ್ ಎಫಿಷಿಯನ್ಸಿ ಹೈಯೆಸ್ಟ್ ಮಾಡಿದ್ದಾರೆ ಬೇರೆ ಟ್ರ್ಯಾಕ್ಟರ್ ಮೂಲಕ. ನೀವು ಮುಂಚೆ ಮಹೀಂದ್ರ ಬಿಟ್ರೆ ನಿಮ್ಗೆ ಜಾನ್ ಡಿಯರ್ ಅಲ್ಲಿ ಈ ಟೆಕ್ನಾಲಜಿ ಬರ್ತಾ ಇತ್ತು. ಈಗ ಮಹೀಂದ್ರ ಸಣ್ಣ ಇಂಜನ್ಸ್ ಬಂದಿದೆ. ಜಾನ್ ಡಿಯರ್ ಇನ್ನು ದೊಡ್ಡ ಇಂಜನ್ಸ್ ಅಲ್ಲಿ ಮಾತ್ರ MZip ಟೆಕ್ನಾಲಜಿ ಅವ್ರ ಕೂಲಿಂಗ್ ಸಿಸ್ಟಮ್ ನ ಅಳವಡಿಕೆ ಮಾಡಿದ್ದಾರೆ. ಈಗ ನಾವು ಒಂದು ಟ್ರ್ಯಾಕ್ಟರ್ ಗೆ ಬಹಳ ಮುಖ್ಯ ಅಂತಂದ್ರೆ ಹ್ಯಾಂಡ್ಲಿಂಗ್. ಇದಕ್ಕೆ ಮತ್ತೆ ನಮ್ಮ 475 ಗೆ 275 ಗೆ ಸೇಮ್ ಇದೆ. ಎರಡಕ್ಕೂ ಪವರ್ ಸ್ಟೇರಿಂಗ್ ಬರುತ್ತೆ. ನಿಮ್ಗೆ ಪವರ್ ಸ್ಟೇರಿಂಗ್ ವಿತ್ ಡ್ಯುಯಲ್ ಸಿಲಿಂಡರ್, ಎರಡು ಸೈಡ್ ನಿಮ್ಗೆ ಆಕ್ಟಿಂಗ್ ಸಿಲಿಂಡರ್ ಇರೋದ್ರಿಂದ ಬಹಳ ಈಸಿ ಆಪರೇಷನ್ ಆಗುತ್ತೆ. ಆಮೇಲೆ ಎಕ್ಸೆಲ್ ನೀವು ನೋಡಿದ್ರೆ ಇದ್ರದ್ದು ಸ್ಟ್ರೇಟ್ ಎಕ್ಸೆಲ್ ಬರುತ್ತೆ. ಓಕೆ, ಬಟ್ ಅದೇ ನಮ್ಮ 475 ಆದ್ರೆ ಒಂದು ಬಿಲ್ಲು ಬಾಣದ ಶೇಪ್ ಅಲ್ಲಿ ಬೆಂಡ್ ಎಕ್ಸೆಲ್ ಅಂತ ಹೇಳ್ತೇವೆ. ಇದರದ್ದು ಟರ್ನಿಂಗ್ ರೇಡಿಯಸ್ ಕಡಿಮೆ ಇರುತ್ತೆ. 475 ಟರ್ನಿಂಗ್ ರೇಡಿಯಸ್ ಕಡಿಮೆ ಇರುತ್ತೆ. ಆದ್ರೆ ನಮ್ಮ 275 ಟರ್ನಿಂಗ್ ರೇಡಿಯಸ್ ಸ್ವಲ್ಪ ಜಾಸ್ತಿ, ಯಾಕಂದ್ರೆ ಇದು ಸ್ಟ್ರೇಟ್ ಎಕ್ಸೆಲ್ ಬರುತ್ತೆ. ಇದಕ್ಕೆ ಅಡ್ವಾಂಟೇಜ್ ಇಲ್ಲಿ ನೋಡಿದ್ರೆ ನಮ್ಗೆ 475 ಅಡ್ವಾಂಟೇಜ್ ಬರುತ್ತೆ. ಆಮೇಲೆ ನಮ್ಮ ಹೈಡ್ರಾಲಿಕ್ ಸಿಲಿಂಡರ್ ನೋಡಿದ್ರೆ ಬಾಸ್ ಸಿಲಿಂಡರ್ ಬರುತ್ತೆ. ಅದರ ಔಟ್ಪುಟ್ ಪರ್ ಮಿನಿಟ್ 35 ಲೀಟರ್ ಆಯಿಲ್ ಔಟ್ಪುಟ್ ಇರುತ್ತೆ. ಅಂದ್ರೆ ನಿಮ್ಗೆ ಬಹಳ ಫಾಸ್ಟ್ ಆಗಿ ಲಿಫ್ಟ್ ಮಾಡಬಹುದು. ಯಾವುದೇ ಆಕ್ಟಿವಿಟಿ ಮಾಡ್ತಾ ಇದ್ರೆ ಅದು ನಿಮ್ಗೆ ಸಿಗುತ್ತೆ. ಎರಡು ಟ್ರ್ಯಾಕ್ಟರ್ ಅಲ್ಲಿ 35 ಲೀಟರ್ ಪರ್ ಮಿನಿಟ್ ಔಟ್ಪುಟ್ ಬರುವಂತ ಒಂದು ಹೈಡ್ರಾಲಿಕ್ ಸಿಲಿಂಡರ್. ಇಲ್ಲಿ ನೀವು ಸಿಲಿಂಡರ್ ಪೈಪ್ ಮತ್ತೆ ಸೈಜ್ ನೋಡಬಹುದು. ಇದರಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಅದು B ರೋಲ್ ಅಲ್ಲಿ ನಾವು ಹಾಕ್ತೇವೆ. ಅದರ ಜೊತೆಗೆ ಇಲ್ಲಿ ಮುಖ್ಯವಾದ ಏನಂತಂದ್ರೆ ಗೇರ್ ಆಯಿಲ್. ಬಹಳ ಜನ ಚೇಂಜ್ ಮಾಡೋ ಪರಿಸ್ಥಿತಿ ಯಾವಾಗ ಬರುತ್ತೆ ಅಂದ್ರೆ 1000 ಕಿಲೋಮೀಟರ್ 1000 ಅವರ್ಸ್ ಬರುತ್ತೆ. 1000 ಅವರ್ಸ್ ನಾವು ಗೇರ್ ಆಯಿಲ್ ಚೇಂಜ್ ಮಾಡೋದಾದ್ರೆ ನಮ್ಮ 275 ಅಲ್ಲಿ ನಿಮಗೆ ಕೇವಲ 35 ಲೀಟರ್ ಗೇರ್ ಆಯಿಲ್ ಬೀಳುತ್ತೆ. ಬಟ್ ಅದೇ ನಮ್ಮ 475 ಅಲ್ಲಿ 48 to 50 ಲೀಟರ್ಸ್ ಗೇರ್ ಆಯಿಲ್ ಬೀಳುತ್ತೆ. ಸೊ ನೀವು ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ನಮ್ಮ ಈ ಚೋಟಾ ಧಮಾಕ ನಿಮ್ಗೆ ಕಡಿಮೆ ಖರ್ಚಲ್ಲಿ ಹೆಚ್ಚು ಕೆಲಸ ಮಾಡಿ ಕೊಡುತ್ತೆ. 1000 ಅವರ್ಸಿಗೂ ನೀವು ಚೇಂಜ್ ಮಾಡಿದ್ರು ಇಲ್ಲಿ ನಿಮ್ಗೆ 15 ಲೀಟರ್ ಅಷ್ಟು ಗೇರ್ ಆಯಿಲ್ ಇಲ್ಲಿ ಸೇವಿಂಗ್ ಆಗುತ್ತೆ. ಆಮೇಲೆ ಇದರ ಇಂಜನ್ ಆಯಿಲ್ ಬಂತಂದ್ರೆ ಇದು 7 ಲೀಟರ್ ಇಂಜನ್ ಆಯಿಲ್ ಬೀಳುತ್ತೆ. ಇದಕ್ಕೆ 9 ಲೀಟರ್ ಇಂಜನ್ ಆಯಿಲ್ ಬೇಕಾಗುತ್ತೆ. ಇಲ್ಲಿನೂ ನಿಮ್ಗೆ ಖರ್ಚು ನೋಡಿದ್ರೆ ಇದಕ್ಕೆ ಕಡಿಮೆ, ಕೆಲಸ ಆಲ್ಮೋಸ್ಟ್ ಸೇವ್ ಮಾಡುತ್ತೆ. ಆಮೇಲೆ ಇದರ ಮೈಲೇಜ್ ನೀವು ನೋಡ್ಬೇಕಂದ್ರೆ SFC ಅಂತ ಹೇಳ್ತೇವೆ, ಸ್ಪೆಸಿಫಿಕ್ ಫ್ಯೂಲ್ ಕನ್ಸಂಪ್ಷನ್ ಏನ್ ಬರುತ್ತಲ್ಲ, ಇದರದ್ದು 180 ml ಪರ್ ಮಿನಿಟ್ ಬಂದ್ರೆ ಇದರದ್ದು 247 ml ಪರ್ ಮಿನಿಟ್ ಬರುತ್ತೆ. ಇದರ ಕನ್ಸಂಪ್ಷನ್ ಜಾಸ್ತಿ ಅಂದ್ರೆ 4.5 ಲೀಟರ್ ಪರ್ ಅವರ್ ಅಂದ್ರೆ 1 ಗಂಟೆಗೆ 4.5 ಲೀಟರ್ ಕುಡಿದ್ರೆ 3 ಲೀಟರ್ ಇದು ಕುಡಿಯುತ್ತೆ. ಇದು 4.5 ಲೀಟರ್ ಕುಡಿಯುತ್ತೆ. ಇದನ್ನ ನೀವು ನೋಡ್ಕೊಳ್ಳಿ. ನಿಮಗೆ ಯಾವ್ದು ಇಂಪಾರ್ಟೆಂಟ್ ನೋಡ್ಬೇಕಾಗುತ್ತೆ, ಯಾಕಂದ್ರೆ ಇದರ ಲಿಫ್ಟ್ ಕೆಪಾಸಿಟಿ ಜಾಸ್ತಿ 300 kg ಅಷ್ಟೇ. ಬಿಟ್ರೆ ಈ ಟ್ರ್ಯಾಕ್ಟರ್ ನೀವು ಎರಡು ಕಂಪೇರ್ ಮಾಡಿದ್ರೆ ಇದರ ಕಾಸ್ಟಿಂಗ್
1,00,000 ಡಿಫ್ರೆನ್ಸ್ ಆಗುತ್ತೆ. ಇದಕ್ಕೆ ನಿಮ್ಗೆ 6,50,000 ಆದ್ರೆ ಇದು 7,80,000 ಮಟ್ಟ ಇದೆ ಇವತ್ತಿನ ರೇಟ್. ನಾನು ಹುಬ್ಳಿಯಲ್ಲಿ ಮಾತಾಡ್ತಿದ್ದೇನೆ. ಸ್ಟೇಟ್ ಟು ಸ್ಟೇಟ್, ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಪ್ರೈಸಿಂಗ್ ಡಿಫ್ರೆನ್ಸ್ ಆಗುತ್ತೆ. ಈ ಎರಡು ಕಾಸ್ಟಿಂಗ್ ಮತ್ತೆ 1,00,000 ನೀವು ಉಳಿಸ್ತಾ ಇದ್ರೆ ಈ ಟ್ರ್ಯಾಕ್ಟರ್ ಅಲ್ಲಿ, ಮತ್ತೆ ನಿಮಗೆ ಮೈಲೇಜ್ ಬರ್ತಾ ಇದೆ ಅಂಡ್ ಸರ್ವಿಸ್ ಇಂಟರ್ವಲ್ ಅಂಡ್ ಸರ್ವಿಸ್ ಕಾಸ್ಟ್ ನೀವು ಇದರಲ್ಲಿ ಉಳಿಸ್ತಾ ಇದ್ರ. ನೀವು ಇದನ್ನ ಎರಡು ಕಂಪೇರ್ ಮಾಡಿ ಈ ಟ್ರ್ಯಾಕ್ಟರ್ ಅಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತಂದ್ರೆ ನಮ್ಮ ತಳಗ್ ಬರ್ತಾರ ನಂಬರ್ ಸಂಪರ್ಕಿಸಿ ಡೀಟೇಲ್ ಆಗಿ ಅದರ ಮಾಹಿತಿ ತಿಳ್ಕೊಂಡು ನೀವು ಮುಂದುವರಿಬಹುದು. ನಮಸ್ಕಾರ.